Welcome back to my channel. This is Prasanna Golukere. So this is another brand new episode of Mansoon in Malnad. ತುಂಬಾ ಜನ ಕೇಳಿದ್ರು ಏನಿದು ಅಂತ. ಸೊ ಮಾನ್ಸೂನ್ ಇನ್ ಮಲ್ನಾಡ್ ಅನ್ನೋದು ಒಂದು ಕಾನ್ಸೆಪ್ಟ್. ರೈಡ್ ಮಾಡಿದ್ರೆ ತುಂಬಾ ದಿನಗಳಾಯ್ತು. ಸೊ ನನಗೊಂದು ಯೋಚನೆ ಬಂತು, ಮಾನ್ಸೂನ್ ಶುರುವಾಗಿದೆ. ಸೊ ಮಳೆ ಇಷ್ಟ ಇಲ್ದರೋರು ಯಾರಿದ್ದಾರೆ? ಎಲ್ಲರಿಗೂ ಮಳೆನಲ್ಲಿ ರೈಡ್ ಮಾಡೋದು ಒಂಥರ ಡ್ರೀಮ್ ಇದ್ದಂಗೆ. ಆಕ್ಚುಲಿ ಸಾಗರದ ಸುತ್ತಮುತ್ತ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ಗಳಿದಾವೆ. ಒಂದಿಷ್ಟು ಅನ್ಎಕ್ಸ್ಪ್ಲೋರ್ಡ್ ಜಾಗಗಳು ನಮಗೆ ಗೊತ್ತು, ಹಾಗೆ ನನ್ನ ಸುತ್ತದವ್ರಿಗೆ ಗೊತ್ತಿರುತ್ತೆ. ಆ ಥರದ ಒಂದಿಷ್ಟು ಜಾಗಗಳನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಇವತ್ತಿಂದ ಪ್ರತಿ ಎಪಿಸೋಡ್ ಒಳ್ಳೊಳ್ಳೆ ಲೊಕೇಶನ್ಸ್, ಅಂದರೆ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋವಂಥದ್ದು, ತುಂಬ ಜನ ಹೋಗಿ ನೋಡದೇ ಇರೋಂಥ ಜಾಗಗಳನ್ನು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ನನ್ನ ಹಳೆ ವಿಡಿಯೋಗಳನ್ನು ತುಂಬ ಜನ ನೋಡಿದ್ದೀರಾ, ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ತುಂಬ ಜನ ಶೇರ್ ಮಾಡಿದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೀವು ಆದಷ್ಟು ಶೇರ್ ಮಾಡಿ, ಒಂದಿಷ್ಟು ಹೊಸ ಜನಗಳನ್ನ ನೋಡಿದಾಗ ಮಾತ್ರ ನನಗೆ ಇನ್ನೊಂದಿಷ್ಟು ಈ ಥರದ ವಿಡಿಯೋಗಳನ್ನು ಮಾಡೋಕ್ಕೆ ಅಥವಾ ಇನ್ನೊಂದಿಷ್ಟು ಬ್ಲಾಗ್ಗಳನ್ನು ಮಾಡೋಕ್ಕೆ ನನಗೆ ಪರ್ಸನಲಿ ಮೋಟಿವೇಟ್ ಆಗುತ್ತೆ. ಸೊ ಯಥಾ ಪ್ರಕಾರ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಳೆ ಮಳೆ ಮಳೆ, ಎಲ್ಲ ಕಡೆ ಮಳೆ. ಅವಾಗ್ಲೇ ಹೇಳ್ತಾ ಇದ್ದೆ, ಮಳೆಯಲ್ಲಿ ಗಾಡಿ ಓಡಿಸೋದು ಒಂಥರ ಸುಖ ರೀ. ಅದು ಗಾಡಿ ಓಡಿಸಿದವನಿಗೆ ಗೊತ್ತು ಆ ಸುಖ ಏನು ಅಂತ. ಸೊ ಇವತ್ತಿನ ರೈಡ್ ನಾ ಸ್ಟಾರ್ಟ್ ಮಾಡಿದೀವಿ. ಸೊ ಆಲ್ರೆಡಿ ನಾನು ಸಾಗರದಿಂದ ಸುಮಾರು ಒಂದು 20 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀನಿ. ಸೊ ಇದನ್ನ ಗಮಟೆಘಟ್ಟ ಹಿಲ್ ಅಂತ ಹೇಳ್ತಾರೆ. ಈ ಹಿಲ್ ನ ಹತ್ತಿ ಇಳಿತಾ ಇದ್ದಂಗೆ ಒಂದು ಅದ್ಭುತವಾದ ಜಾಗ ಬರುತ್ತೆ, ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಇದು ಬಂದು ಶರಾವತಿ ಡ್ಯಾಮ್ ನ ಚೆಕ್ ಡ್ಯಾಮ್ ಇದು. ಸೊ ನೀರು ತುಂಬಿದಾಗ ಇಲ್ಲಿ ಫುಲ್ ಓವರ್ಫ್ಲೋ ಆಗುತ್ತೆ. ಅದನ್ನ ನೋಡೋ ಸುಖ ಇದೆಯಲ್ಲ, ನೀವು ನಿಜವಾಗ್ಲೂ ನಿಮ್ ಕಣ್ಣಿಂದ ನೀವು ನೋಡಿದ್ರೆ ಮಾತ್ರ ಸುಖ ಸಿಗೋದು. ಸೊ ನಾವೀಗ ಕಾರ್ಗಲ್ ರೀಚ್ ಆಗಿದೀವಿ. ಈ ಕಡೆ ರೈಟ್ ಹೋದ್ರೆ, ಈ ಕಡೆ ಹೋದ್ರೆ ಜೋಗ್ ಫಾಲ್ಸ್ ಹೋಗ್ತೀವಿ. ಲೆಫ್ಟ್ ಹೋದ್ರೆ ಭಟ್ಕಲ್ ರೋಡ್. ನಾವೀಗ ಭಟ್ಕಲ್ ರೋಡ್ ಗೆ ಹೋಗ್ಬೇಕು. ಥ್ಯಾಂಕ್ ಗಾಡ್. ನಾನು ಅವಾಗ್ಲೇ ಹೇಳಿದೆ, ನನ್ನ ಕಸಿನ್ಸ್ ಇಬ್ರಿಗೆ ಹೇಳಿದ್ದೆ ಬನ್ನಿ ಅಂತ. ಇವ್ರು ಈ ಮಹಾನುಭಾವರು ಬಂದಿದ್ದಾರೆ. ಇವ್ರನ್ನ ಕರ್ಕೊಂಡು ನಾನಿನ್ನು ಕಾಡಿನ ಪ್ರವೇಶ ಮಾಡ್ತೀನಿ. ಸೊ ಎಲ್ಲರೂ ಬಸ್ಸಲ್ಲಿ ಟವಲ್ ಹಾಕೋದು ನೋಡಿದ್ದೀರಾ ಸೀಟ್ಗೆ? ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಟವಲ್ ಹಾಕೋರ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಹೈಟ್ ಆಫ್ ಕ್ರಿಯೇಟಿವಿಟಿ ಅಂದ್ರೆ ಇದೆ. ನಾನು ಅದನ್ನ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ.
ಕಡ್ಕೋಡ್ ಅಂತ. ಕಡ್ಕೋಡಿಂದ ಸುಮಾರು ನಾವು ರೈಟ್ ತಗೊಂಡು ಒಳಗಡೆ ಹೋದ್ರೆ ಇಲ್ಲಿಂದ ಒಂದು 12 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು ನಾವು. ವಾವ್. ರೋಡ್ ಹಿಂಗಿದೆ ಅಂದ್ರೆ ಫುಲ್ ಸ್ಲಿಪ್ರಿ. ಗಾಡಿ ಓಡಿಸೋದು ತುಂಬಾನೇ ಕಷ್ಟ ಇದೆ. ನಾವು ಗೊತ್ತಲ್ಲ, ನಾವು ಏನಾದ್ರು ಇಟ್ಕೊಂಡ್ರೆ ಏನೇ ಆದ್ರೂ ಹೋಗೇ ತಿರ್ಬೇಕು ಅನ್ನೋ ಚಟ. ನಾವು ಹೋಗ್ತೀವಿ. ರೋಡ್ ಎಲ್ಲೋ ಮಿಸ್ ಆಗಿದ್ಯಾ ಅಂತ ಒಂದು ಡೌಟ್ ಇದೆ. ಫುಲ್ಲು ನೀರಿದೆ ರೋಡಲ್ಲಿ, ಹೊಳೆ ಎಲ್ಲ ಹರಿತಾ ಇದೆ ರೋಡಲ್ಲಿ. ಹಿಂಗೆಲ್ಲಿ ಹೋಗ್ತದೆ ಮತ್ತೆ? ಇಲ್ಲೇ ಹೋಗ್ಬಿಡೋಣ. ರೋಡಲ್ಲಿ ಗಾಡಿ ಹೋಗ್ಬೋದು. ಆಕ್ಚುಲಿ ಎಲ್ಲ ಕಡೆ ಒಂದೊಂದು ಡೈವರ್ಷನ್ ಇದೆ, ಲೆಫ್ಟ್ಗೆ ರೋಡ್ ಇದೆ, ಬಟ್ ಅದಕ್ಕೆ ಹೋಗ್ಬೇಕು. ಇಲ್ಲಿ ನೋಡಿ, ರೋಡ್ ಫುಲ್ ಬ್ಲಾಕೇ ಆಗ್ಬಿಟ್ಟಿದೆ. ಸೊ ಆಲ್ರೆಡಿ ನಾವು ಫಾಲ್ಸ್ ಹತ್ರ ಇದೀವಿ. ಇದು ಫಾಲ್ಸ್ ಹೋಗೋ ನೀರು. ಆಕ್ಚುಲಿ ಈ ಸೇತುವೆಯಿಂದ ದಾಟಿ ಫಾಲ್ಸ್ ಹೋಗಿ ಬೀಳುತ್ತೆ. ಬಟ್ ಈಗ ಫಾಲ್ಸ್ ಹೋಗೋದು ತುಂಬಾನೇ ಕಷ್ಟ. ಫಾಲ್ಸ್ ಇಳಿಯಕ್ಕಾಗಲ್ಲ, ಫುಲ್ ಸ್ಲಿಪ್ರಿ ಇದೆ, ರೋಡೇ ಸ್ಲಿಪ್ರಿ ಇದೆ. ಇನ್ ಕೆಳಗಡೆ ಇಳಿಯೋದು ಎಲ್ಲಿಂದ? ಬಟ್ ಒಂದಂತೂ ಮಾಡ್ಬೋದು, ಹಂಗೆ ಬಂದು ವಾಪಸ್ ಅಂತೂ ಹೋಗಲ್ಲ. ನಿಮ್ಗೆ ಫಾಲ್ಸ್ ನ ತೋರಿಸ್ತೀನಿ ರೀ.
ಹೊಟ್ಟೆ ಎಲ್ಲ ಉರಿತಾ ಇದೆ, ಸಂಕಟ ಆಗ್ತಾ ಇದೆ. ಕಾಣಿಸ್ತಾ ಇಲ್ಲ. ನಾವು ಇವ್ರು ಬಂದ್ರಲ್ಲ ಅದೇ ಮಾಡಲ್. ಅದೇ ರಿಯಲಿ ಒನ್ ಟೆರಿಬ್ಲಿ ಬ್ಯಾಡ್ ನ್ಯೂಸ್ ಏನು ಅಂದರೆ ಐ ಲಾಸ್ಟ್ ಮೈ ಡ್ರೋನ್. ನಿಮಗೋಸ್ಕರ ಒಂದಷ್ಟು ಒಳ್ಳೆ ಶಾರ್ಟ್ಸ್ ತೆಗೆಯೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಹೆವಿಲಿ ರೈನಿಂಗ್ ಆ್ಯಕ್ಚುಲಿ. ಸೊ ಲಾಸ್ಟ್ ಸಿಗ್ನಲ್. ಸೊ ತುಂಬ ಹುಡ್ಕಾಡಿದ್ವಿ, ಎಲ್ಲೂ ಸಿಗಲಿಲ್ಲ ವಾಪಸ್. ಇದಲ್ಲ ಮತ್ತೆ ನೀರ್ಗೀರಲ್ಲಿ ಬಿಟ್ಬಿಡ್ತೇನೆ. ನೀರು ಬಿದ್ರಿ ಕಳಕ್ ನೀರು ಹಾಕ್ತೀರ, ನೀರು ಬಿದ್ರಿ ಕಳಕ್ ನೀರು ಹಾಕ್ತೀರ, ನೀರು ಬಿದ್ರಿ ಕಳಕ್ ನೀರು ಹಾಕ್ತೀರ.